ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಚಿಕ್ಕ ಯಜಮಾನರೇ, ಈ ತಿಂಗಳು ಯಾವುದೇ ವಿದೇಶಿ ಪ್ರವಾಸ ಇಲ್ಲ. ಹಾಗಾದ್ರೆ ಮುಂದಿನ ಪ್ಲಾನ್ ಏನು? ಈ ಬಾರಿ ಸಂಸತ್ತನ್ನು ನಡೆಯಲು ಬಿಡುವುದಿಲ್ಲ. ಕೇವಲ ಹೊಸ ಸುಳ್ಳು ಮತ್ತು ಅಪಪ್ರಚಾರವನ್ನು ಹಬ್ಬಿಸುತ್ತೇವೆ. ಅದು ಹೇಗೆ? ಅಯ್ಯೋ ಶಿವನೇ, ಮನುಷ್ಯನಿಗೆ ಟೈಮ್ ಎಡವಟ್ಟ ಆದ್ರೆ ಎಕ್ಕಡ ಕೂಡ ನಿಂತ್ಕೊಂಡು ಮಾತಾಡ್ತದಂತೆ. ಹಂಗಾಯ್ತು ನಂಗತಿ. ಕೈಯಲ್ಲಿ ಪ್ರಕಟವಾಗದ ಪುಸ್ತಕವನ್ನು ಹಿಡಿದು ಸಂಸತ್ತಿಗೆ ಹೋಗುತ್ತೇನೆ ಮತ್ತು ಎಲ್ಲರನ್ನೂ ದಾರಿ ತಪ್ಪಿಸುತ್ತೇನೆ. ಇದರಿಂದ ದೇಶದ ವಾತಾವರಣ ಹಾಳಾಗಲಿ ಮತ್ತು ದೇಶದ ಸೈನಿಕರ ಮನೋಬಲ ಕುಸಿಯಲಿ. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮೊದಲು ಮತಕಳ್ಳತನದ ನಾಟಕ ಮತ್ತು ಈಗ ಪ್ರಕಟವಾಗದ ಪುಸ್ತಕದ ಮೇಲೆ ಸುಳ್ಳು. ನಿಮ್ಮನ್ನು ಒಪ್ಪಲೇಬೇಕು ಯಜಮಾನರೇ. ನೀನು ಕಳ್ಳ, ಅವನ್ ಕಳ್ಳನ್ ಮಗ. ಹೌದು, ಅಸಿಂಭಾಯ್ ಅವರನ್ನು ಖುಷಿಪಡಿಸಬೇಕಲ್ಲವೇ? ಸೊರೋಸ್ ಸರ್ ಅವರ ಕಠಿಣ ಆದೇಶಗಳಿವೆ ಮತ್ತು ನಮಗೆ ಫಂಡ್ಸ್ ಕೂಡ ಬೇಕಲ್ಲವೇ? ಅರ್ಥವಾಯಿತು. ನೀವು ಹೇಳುವುದಾದರೆ ಮಹಿಳಾ ಸಂಸದರನ್ನು ಮುಂದೆ ಬಿಟ್ಟು ಪ್ರಧಾನಿ ಮೋದಿಯವರ ಮೇಲೆ ದಾಳಿ ನಡೆಸಲು ಪ್ಲಾನ್ ಮಾಡೋಣ. ಪರ್ಫೆಕ್ಟ್. ಕರೆಕ್ಟ್ ಅಪ್ಪ, ಕರೆಕ್ಟ್ ಅಂತ ಹೇಳ್ಬಿಡು. ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ.